ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಾರದ ಹಿಂದೆ ಒಂದು ಸುದ್ದಿ ಹೇಳಿದ್ವಿ. ನಟಿ ಸುಷ್ಮಾ ರಾವ್ ಜೀವನದಲ್ಲಾದ ಮಹತ್ವದ ಬದಲಾವಣೆ ಬಗ್ಗೆ ಸಿಹಿ ಸುದ್ದಿಯನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ವಿ. ನಟಿ ಸುಷ್ಮಾ ರಾವ್ ಮದುವೆಯಾಗಿದ್ದು, ಅವರಿಗೊಬ್ಬ ಮಗ ಇದ್ದಿದ್ದು ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಎಲ್ಲವನ್ನ ಗುಟ್ಟಾಗಿಟ್ಟು ನೆಮ್ಮದಿಯ ಸಂಸಾರ ನಡೆಸ್ತಾ ಇದ್ರು. ವೈಯಕ್ತಿಕ ಬದುಕೇ ಬೇರೆ, ಬಣ್ಣದ ಬದುಕೇ ಬೇರೆ ಅಂತ ತಮ್ಮ ಖಾಸಗಿ ಬದುಕಿನ ಬಗ್ಗೆ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಇದನ್ನ ಎಲ್ಲರೂ ಗೌರವಿಸಲೇಬೇಕು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಬದುಕಿರುತ್ತೆ. ಆ ಬದುಕಿನ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಹೀಗಾಗಿ ಇಷ್ಟು ದಿನ ಸುಷ್ಮಾ ರಾವ್ ಬದುಕಿನಲ್ಲಾದ ಬದಲಾವಣೆ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗಲೂ ಒಬ್ಬಂಟಿಯಾಗಿ ಬದುಕ್ತಿದ್ದಾರೆ ಅಂತ ತುಂಬಾ ಜನ ತಿಳ್ಕೊಂಡಿದ್ರು. ಯಾಕಂದ್ರೆ ಸುಮಾರು ವರ್ಷದ ಹಿಂದೆ ಕನ್ನಡದ ಖ್ಯಾತ ನಿರ್ದೇಶಕರನ್ನ ಸುಷ್ಮಾ ರಾವ್ ಪ್ರೀತಿಸಿ ಮದುವೆಯಾಗಿದ್ರು. ಆಮೇಲೆ ಅದ್ಯಾವ ಕಾರಣಕ್ಕೆ ಸಮಸ್ಯೆ ಆಯ್ತೋ ಗೊತ್ತಿಲ್ಲ. ಇಬ್ಬರ ಮಧ್ಯೆ ಮನಸ್ತಾಪಗಳಾಗಿ ಇಬ್ರು ದೂರ ಆದ್ರು. ಆಮೇಲೆ ಸುಷ್ಮಾ ರಾವ್ ಒಬ್ಬಂಟಿಯಾಗಿ ಹೋಗಿದ್ರು. ಒಂದಿಷ್ಟು ವರ್ಷ ಬಣ್ಣದ ಬದುಕಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಎಲ್ಲೂ ಕೂಡ ನಟಿ ಸುಷ್ಮಾ ರಾವ್ ನಟನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ 2 ವರ್ಷದ ಹಿಂದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಕಂಬ್ಯಾಕ್ ಮಾಡ್ತಾ ಇದ್ದಂತೆ ತುಂಬಾ ಜನ ಖುಷಿ ಪಟ್ಟಿದ್ರು. ಯಾಕಂದ್ರೆ ಸುಷ್ಮಾ ರಾವ್ಗೂ ಕನ್ನಡದ ವೀಕ್ಷಕರಿಗೂ 25 ವರ್ಷದ ನಂಟು. ಇದೇ ಕಾರಣಕ್ಕೆ ಇವರ ಕಂಬ್ಯಾಕ್ ನೋಡಿ ತುಂಬಾನೇ ಮೆಚ್ಕೊಂಡಿದ್ರು. ಆದ್ರೆ ಸುಷ್ಮಾ ಬದುಕಲ್ಲಿ ತುಂಬಾ ಕಹಿ ಘಟನೆಗಳು ನಡೆದು ಹೋದ್ವಲ್ಲ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಗ್ಗೆ ಸುಷ್ಮಾ ಮಾತ್ರ ಎಲ್ಲೂ ಬಾಯಿ ಬಿಟ್ಟಿರ್ಲಿಲ್ಲ. ತಮ್ಮಲ್ಲಾಗಿರೋ ಬದಲಾವಣೆ, ಬದುಕಿನ ಹೊಸ ಪಯಣದ ಬಗ್ಗೆ ಮಾಹಿತಿ ಹಂಚ್ಕೊಂಡಿರ್ಲಿಲ್ಲ. ಈಗ ಅದಕ್ಕೆಲ್ಲ ಕಾಲ ಕೂಡಿ ಬಂದಿದೆ. ಫಾರ್ ದಿ ಫಸ್ಟ್ ಟೈಮ್ ಸುಷ್ಮಾ ಗಂಡನ ಬಗ್ಗೆ ಒಂದಿಷ್ಟು ಮಾಹಿತಿ ಹೊರಬಿದ್ದಿದೆ. ನಾವು ಮಾಡಿದ ಹಿಂದಿನ ವಿಡಿಯೋದಲ್ಲಿ ಸುಷ್ಮಾ ಅವರ 2ನೇ ಮದುವೆ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಆದ್ರೆ ಅವರ ಗಂಡನ ಹಿನ್ನೆಲೆ ಏನ್ ಮಾಡ್ತಾರೆ ಅನ್ನೋದರ ಅಪ್ಡೇಟ್ ಅವತ್ತು ಸಿಕ್ಕಿರ್ಲಿಲ್ಲ. ಅದ್ರಲ್ಲೂ ಸುಷ್ಮಾ ತಮ್ಮ ಮದುವೆ ವಿಷಯವನ್ನ ಇಷ್ಟ ದಿನ ಮುಚ್ಚಿಟ್ಟಿದ್ಯಾಕೆ ಅನ್ನೋದರ ಮಾಹಿತಿ ಕೂಡ ಇರಲಿಲ್ಲ. ಈಗ ಸುಷ್ಮಾ ಪತಿಯೇ ಎಲ್ಲಾ ಮಾಹಿತಿ ತೆರೆದಿಟ್ಟಿದ್ದಾರೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಗುಪ್ತಗಾಮಿನಿ, ಭಾಗ್ಯಲಕ್ಷ್ಮಿಯಂತಹ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದವರು ಸುಷ್ಮಾ ರಾವ್. ಜೊತೆಗೆ ಹಲವು ಶೋಗಳ ನಿರೂಪಣೆಯನ್ನು ಮಾಡಿದ್ದಾರೆ. ಈ ಹಿಂದೆ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರನ್ನ ಸುಷ್ಮಾ ರಾವ್ ಮದುವೆಯಾಗಿದ್ರು. ಕಾರಣಾಂತರಗಳಿಂದ ಡಿವೋರ್ಸ್ ಪಡೆಯಬೇಕಾಯಿತು. ಡಿವೋರ್ಸ್ ಪಡೆದ ಮೇಲೆ ಸುಷ್ಮಾ ರಾವ್ ಒಬ್ಬಂಟಿಯಾಗಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಇದೇ ಸತ್ಯ ಅಲ್ಲ. ಸುಷ್ಮಾ ರಾವ್ ತಮ್ಮ ಸಂಕಷ್ಟದ ದಿನಗಳಿಂದ ಹೊರ ಬಂದು 2ನೇ ಮದುವೆಯಾಗಿದ್ದಾರೆ. ಅವರಿಗೆ ಓರ್ವ ಮುದ್ದಾದ ಮಗ ಕೂಡ ಇದ್ದಾರೆ. ಆತ್ಮೀಯರೇ, ನಟಿ ಸುಷ್ಮಾ ರಾವ್ ಅವರ ಪತಿಯ ಹೆಸರು ಮಧುಕರ್ ಆದಿಮೂರ್ತಿ ಅಂತ. ಸೈಂಟ್ ಫಾಲ್ ಇಂಗ್ಲಿಷ್ ಶಾಲೆಯಲ್ಲಿ ಶಿಕ್ಷಣ ಪಡೆದಿರುವ ಮಧುಕರ್ ಆದಿಮೂರ್ತಿಯವರು ಪೆಸಿಟ್ನಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಒಂದಷ್ಟು ಕಾಲ ಟೊರೆಂಟೋದಲ್ಲಿ ಮಧುಕರ್ ಆದಿಮೂರ್ತಿ ಕೆಲಸ ಮಾಡಿದ್ರು. ಇನ್ನು ಸುಷ್ಮಾ ರಾವ್ ಮಗನ ಹೆಸರು ಆರ್ಯ ಮಧುಕರ್. ಸುಷ್ಮಾ ಬದುಕಲ್ಲಿ ಈಗ ಗಂಡ ಮಗ ಮಾತ್ರ, ಮೂವರೇ ಇರೋ ಪುಟ್ಟ ಪ್ರಪಂಚ ಇವರದ್ದು. ಈ ಪುಟ್ಟ ಪ್ರಪಂಚದಲ್ಲಿ ನೆಮ್ಮದಿಯ ಬದುಕು ಕಾಣ್ತಿದ್ದಾರೆ. ಆತ್ಮೀಯರೇ, ಕಳೆದ 25 ವರ್ಷಗಳಿಂದ ಸುಷ್ಮಾ ರಾವ್ ಬಣ್ಣದ ಬದುಕಲ್ಲಿ ಸಕ್ರಿಯರಾಗಿದ್ದಾರೆ. 25 ವರ್ಷಗಳಿಂದ ಕಲಾ ಸೇವೆ ಮಾಡ್ತಾ ಇರೋ ಸುಷ್ಮಾ ಇವತ್ತಿಗೂ ಅದೇ ಚಾರ್ಮ್ ಉಳಿಸ್ಕೊಂಡಿದ್ದಾರೆ. ಇವತ್ತಿಗೂ ಒಂದು ಲೀಡ್ ರೋಲ್ ನಲ್ಲಿ ಪಾತ್ರ ಮಾಡ್ತಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ ಬಿಡಿ. ಹೀಗಾಗಿಯೇ ಕಲರ್ಸ್ ಕನ್ನಡ ವಾಹಿನಿ ಅನುಬಂಧ ಅವಾರ್ಡ್ಸ್ 2026ರ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಿಸಿರೋದು. ಈ ವೇಳೆ ಮಾತನಾಡಿದ್ದ ಸುಷ್ಮಾ, ನಾನು ಇಂಡಸ್ಟ್ರಿಗೆ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಮಿಸ್ ಆಗಿ ಬಂದೆ. ಇಲ್ಲಿವರೆಗೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಆಭಾರಿ. ನನ್ನ ಮಗಳು ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಒಳ್ಳೆ ಡಾನ್ಸರ್ ಆಗಬೇಕು ಅಂತ ಅಪ್ಪನಿಗೆ ತುಂಬಾ ಆಸೆ ಇತ್ತು ಅಂತ ಅಪ್ಪನ ಬಗ್ಗೆ ಮಾತನಾಡ್ತಾ ಇದ್ದಂತೆ ಕಣ್ಣೀರು ತುಂಬಿಕೊಂಡಿದ್ರು. ಈ ವೇಳೆ ಸುಷ್ಮಾಗೆ ಕಲರ್ಸ್ನವರು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ರು. ಮೊದಲ ಬಾರಿಗೆ ವೇದಿಕೆ ಮೇಲೆ ಸುಷ್ಮಾ ರಾವ್ ಪತಿ ಹಾಗೂ ಮಗ ಬಂದಿದ್ರು. ಆಗಲೇ ನೋಡಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು ಸುಷ್ಮಾ ರಾವ್ ಇನ್ನೊಂದು ಮದುವೆಯಾಗಿದ್ದಾರೆ, ಇವರಿಗೆ ಇಷ್ಟು ದೊಡ್ಡ ಮಗ ಇದ್ದಾರೆ ಅನ್ನೋದು. ಇದೀಗ ಮದುವೆ ಬಗ್ಗೆ ಇಷ್ಟು ದಿನ ಮುಚ್ಚಿಟ್ಟಿದ್ಯಾಕೆ ಅನ್ನೋದನ್ನ ಹಂಚ್ಕೊಂಡಿದ್ದಾರೆ. ಸುಷ್ಮಾ ಅವರ ಗಂಡ ತುಂಬಾ ಸಂಕೋಚದ ಸ್ವಭಾವದವರು, ಆಡಂಬರವನ್ನ ಇಷ್ಟಪಡಲ್ಲ. ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ದೂರ. ಹೀಗಾಗಿ ನಾನೆಲ್ಲೂ ಬರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋ ಹಾಕಬೇಡ ಅಂದಿದ್ರಂತೆ.
ಇದೇ ಕಾರಣಕ್ಕೆ ಇವತ್ತಿನವರೆಗೂ ಸುಷ್ಮಾ ಅವರು ತಮ್ಮ ಮಗನ ಫೋಟೋ ಆಗಲಿ ಗಂಡನ ಫೋಟೋ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರಲಿಲ್ಲ. ಬದುಕು ಅನ್ನೋದು ನಿಮ್ಮಿಚ್ಛೆಯಂತೆ ನೆಮ್ಮದಿಯ ಬದುಕು ನಡೆಸೋಣ. ಈ ಸೋಷಿಯಲ್ ಮೀಡಿಯಾ ಜಂಜಾಟದ ಹೊರತಾಗಿಯೂ ಒಂದು ಬದುಕಿದೆ ಅನ್ನೋದನ್ನ ಬಲ್ಲವರು ಈ ಮಧುಕರ್. ಇದೇ ಕಾರಣಕ್ಕೆ ಯಾವ ಫೋಟೋವನ್ನು ಸೋಷಿಯಲ್ ಮೀಡಿಯಾಗೆ ಹಾಕೋದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಇಷ್ಟು ದಿನ ಎಲ್ಲವನ್ನ ಗುಟ್ಟಾಗಿ ಇಟ್ಟಿದ್ದವರು ಅನುಬಂಧ ವೇದಿಕೆ ಮೇಲೆ ಬಂದಾಗ ಸುಷ್ಮಾಗೆ ಬಿಗ್ ಸರ್ಪ್ರೈಸ್ ಆದಂತಾಗಿದ್ರು. ಮಗ ಹಾಗೂ ಗಂಡನ ಕಂಡು ಕಣ್ತುಂಬಿಕೊಂಡಿದ್ರು. ಸುಷ್ಮಾಗೆ ಒಂದೊಳ್ಳೆ ಬದುಕು ಸಿಕ್ಕಿದೆ. ನೊಂದ ಜೀವಕ್ಕೆ ಹೊಸ ಬದುಕಿನ ಹಾದಿ ದೊರಕಿದೆ. ಇವರ ಬದುಕು ಇನ್ನಷ್ಟು ಸುಂದರವಾಗಿರಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.